ಇನ್ನು ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಆಪರೇಷನ್ಗೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳ್ಬೋದು. ಕೇಂದ್ರ ಗೃಹ ಇಲಾಖೆಯಿಂದ ಹಲವು ರಾಜ್ಯಗಳಿಗೆ ಒಂದು ನಿರ್ದೇಶನ ಹೋಗಿದೆ. ವಾಯುದಾಳಿ ಎಚ್ಚರಿಕೆ ಸೈರನ್ಗಳನ್ನ ಕಾರ್ಯಾಚರಣೆ ನಡೆಸಬೇಕು, ಆ ಸೈರನ್ಗಳ ಕಾರ್ಯಾಚರಣೆ ಆಗಬೇಕು. ಸೇನಾ ಕಾರ್ಯಾಚರಣೆಗೆ ಭಾರತ ಇದೀಗ ಮತ್ತೊಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೇ 7ರಂದು ಅಣಕು ಕವಾಯತು ನಡೆಸುವಂತೆ ಎಲ್ಲ ರಾಜ್ಯಗಳಿಗೂ ಗೃಹ ಇಲಾಖೆಯಿಂದ ಈ ನಿರ್ದೇಶನ ಹೋಗಿದೆ. ಅಂದ್ರೆ ಮಾಕ್ ಡ್ರಿಲ್ ಅಂತ ಏನ್ ಕರಿತೀವಿ, ಯುದ್ಧದ ಸಂದರ್ಭದಲ್ಲಿ ಮಾಕ್ ಡ್ರಿಲ್ಗಳನ್ನ ಏನ್ ಮಾಡಲಾಗುತ್ತೆ ಅಂದ್ರೆ ಬ್ಲಾಕ್ ಔಟ್ ಇರಬಹುದು, ಅಂದ್ರೆ ವಿದ್ಯುತ್ಗಳನ್ನ ಕಡಿತ ಮಾಡೋದಿರಬಹುದು, ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಇದೆಲ್ಲದರ ಮಾಕ್ ಡ್ರಿಲ್ ಮೇ 7ರ ಒಳಗಾಗಿ ಎಲ್ಲ ರಾಜ್ಯಗಳು ಕೂಡ ನಡೆಸಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಹಲವು ರಾಜ್ಯಗಳಿಗೆ ಈ ಒಂದು ನಿರ್ದೇಶನ ಇವತ್ತು ಹೋಗಿರೋದು. ಯಾವ ರೀತಿಯಲ್ಲಿ ನಾವು ಸಿದ್ಧರಾಗಿರಬೇಕು, ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆಯನ್ನ ಮಾಡಬೇಕು. ಅಂಡ್ ಇದೇ ತರದ ಮತ್ತೊಂದು ಸಿದ್ಧತೆಯನ್ನ ಈಗ ಭಾರತ ಮಾಡಿಕೊಂಡಿದೆ. ಇದು ಸೇನಾ ಕಾರ್ಯಾಚರಣೆಗೆ ಭಾರತ ಈಗ ರೆಡಿ ಆಗಿದೆ. ಮೇ 7ನೇ ತಾರೀಕಿನಂದು ಅಣಕು ಪ್ರದರ್ಶನ ಮಾಕ್ ಡ್ರಿಲ್ ನಡೆಸಬೇಕು ಅಂತ ಹೇಳಿ ಗೃಹ ಇಲಾಖೆಯಿಂದ ಹಲವು ರಾಜ್ಯಗಳಿಗೆ ಈ ನಿರ್ದೇಶನ ಹೋಗಿದೆ. ಅಂದ್ರೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿ ನಾಗರಿಕರು ಸೇಫ್ ಆಗಿರಬೇಕು, ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಈ ಒಂದು ಮಾಕ್ ಡ್ರಿಲ್ ಅನ್ನ ಕಲಿಸಬೇಕು, ಯಾವ ರೀತಿ ಇಂತಹ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಸ್ಕಿಲ್ಸ್ ಅನ್ನ ನಾಗರಿಕರು ಕಲ್ತಿರ್ಬೇಕು. ಹೀಗಾಗಿ ಮೇ 7ನೇ ತಾರೀಕಿನಂದು ವಿವಿಧ ರಾಜ್ಯಗಳ ಸರ್ಕಾರಗಳಿಗೆ ಕೇಂದ್ರ ಗೃಹ ಇಲಾಖೆ ಒಂದು ಸೂಚನೆಯನ್ನ ಕೊಟ್ಟಿದೆ. ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಮಾಕ್ ಡ್ರಿಲ್ಗಳನ್ನ ನಡೆಸಿ ಅವ್ರನ್ನ ಪ್ರಿಪೇರ್ನೆಸ್ ಅಲ್ಲಿ ಇರಬೇಕು. ಅಂದ್ರೆ ಯುದ್ಧದ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಹಾಗೂ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅದೆಲ್ಲದರ ಕುರಿತಾಗಿ ಮಾಕ್ ಡ್ರಿಲ್ ನಡೆಸಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಹಾಗಿದ್ರೆ ಮತ್ತೊಂದು ಸಿದ್ಧತೆಯನ್ನ ಭಾರತ ಮಾಡ್ಕೊಳ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಯುದ್ಧಕ್ಕೆ ಹತ್ತಿರವಾಗ್ತಿದೀವಾ ಅಂತ. ಸೊ ಜೊತೆಗೆ ಒಂದು ಮಾಕ್ ಡ್ರಿಲ್ ನಲ್ಲಿ ಎಲ್ಲ ಒಂದು ಸ್ಕಿಲ್ಸ್ಗಳನ್ನ ನಾಗರಿಕರುಗಳಿಗೆ ಹೇಳ್ಕೊಳ್ಳಾಗುತ್ತೆ. ಡೀಟೇಲ್ಸ್ ಕೊಡೋ ಹಾಗಿದ್ರೆ ರಾಹುಲ್, ಈಗಾಗಲೇ ಭಾರತ ಮತ್ತೆ ಪಾಕ್ ನಡುವೆ ನಡೆಯುತ್ತಿರ್ತಕ್ಕಂತಹ ಒಂದು ಯುದ್ಧದ ಸನ್ನಿವೇಶ ಬಹಳಷ್ಟು ಹತ್ತಿರಕ್ಕೆ ಬಂದಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಸ್ವತಃ ಕೇಂದ್ರ ಗೃಹ ಇಲಾಖೆ ಒಂದು ಮಾಹಿತಿನ ಕೊಟ್ಟಿರುವಂತದ್ದು. ಅದರ ಪ್ರಕಾರ ಏನಂದ್ರೆ ಮಾಕ್ ಡ್ರಿಲ್ ಅನ್ನ ಮಾಡಬೇಕು ಅಂತ. ಮಾಕ್ ಡ್ರಿಲ್ ಅಂತಂದ್ರೆ ಒಂದು ವೇಳೆ ಯುದ್ಧದ ಸಂದರ್ಭ ನಿರ್ಮಾಣವಾಗಿದೆ ಆದ್ರೆ ಅವಾಗ ಜನಸಾಮಾನ್ಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಏನಂತಂದ್ರೆ ಅದರಿಂದ ಸೇಫ್ ಗಾರ್ಡ್ ಆಗಿರ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೈರನ್ ಬಂತು ಅಂದ್ರೆ ಸೈರನ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬೇಕು, ಯಾವ ರೀತಿಯಾಗಿ ಸೇಫ್ ಪ್ಲೇಸಿಗೆ ಹೋಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇ 7ನೇ ತಾರೀಕಿನಂದು ಏನಂದ್ರೆ ಈ ಮೊದಲ ಹಂತವಾಗಿ ಈ ಒಂದು ಡ್ರಿಲ್ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ನಿನ್ನೆ ತಡರಾತ್ರಿ ಪಂಜಾಬ್ನ ಒಂದು ಪ್ರದೇಶದಲ್ಲಿ ಅಲ್ಲಿ ಏನಂತಂದ್ರೆ ಮಾಕ್ ಡ್ರಿಲ್ ಅನ್ನ ಮಾಡಿದ್ರು. 9ರಿಂದ 9:30ವರೆಗೆ ಎಲ್ಲಾ ಇಡೀ ಕಂಟೋನ್ಮೆಂಟ್ ನ ಲೈಟ್ ಗಳನ್ನ ಆಫ್ ಮಾಡಿ ಮತ್ತು ಜೊತೆಗೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಅಂದ್ರೆ ವಾಹನಗಳನ್ನ ಲೈಟ್ ನ ಉರಿಸದೇನೆ ಮತ್ತೆ ಒಂದು ವೇಳೆ ಬ್ಯಾಟ್ರಿ ಚಾಲಿತ ಏನಾದ್ರೂ ಮನೆಯಲ್ಲಿ ಇದ್ದಿದ್ದೇ ಆದ್ರೆ ಅವುಗಳನ್ನು ಸಹಿತ ಉರಿಸಬಾರದು, ಮತ್ತೆ ಜನರೇಟರ್ ಗಳನ್ನ ಬಳಕೆಯನ್ನ ಮಾಡಬಾರ್ದು ಅಂತ. ಈ ರೀತಿಯಾಗಿ ಏನಂದ್ರೆ ಮೊದಲ ಹಂತದ ಅರಿವನ್ನ ಜನರಿಗೆ ಮೂಡಿಸುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಮತ್ತೆ ಎರಡನೇದಾಗಿ ಏನಂತಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಹೈಡ್ರೋ ಪ್ರಾಜೆಕ್ಟ್ ಗಳಾಗಿರ್ಬೋದು ಅಥವಾ ಏನಂದ್ರೆ ಅಣುಶಕ್ತಿ ಸ್ಥಾವರದ ಪ್ರಾಜೆಕ್ಟ್ ಗಳಾಗಿರ್ಬೋದು, ಅಂತಹ ಪ್ರಾಜೆಕ್ಟ್ ಗಳಿಗೆ ಕವರ್ ಮಾಡುವಂತಹ ಕೆಲಸವನ್ನ ಮಾಡಬೇಕು ರಾಜ್ಯ ಸರ್ಕಾರಗಳು ಅನ್ನುವಂತಹ ಏನಂದ್ರೆ ಆದೇಶವನ್ನ ಕೊಟ್ಟಿರುವಂತದ್ದು. ಕಾರಣ ಏನು ಅಂತಂದ್ರೆ ಮೊದಲು ಟಾರ್ಗೆಟ್ ಆಗುವಂತದ್ದೇ ಈ ರೀತಿಯಾದಂತಹ ಅತಿ ದೊಡ್ಡದಾದಂತಹ ಪ್ರಾಜೆಕ್ಟ್ ಗಳಾಗಿರ್ಬೋದು ಅಥವಾ ಅಣುಶಕ್ತಿ ಸ್ಥಾವರಗಳಾಗಿರ್ಬೋದು, ಇಂತಹ ಸ್ಥಾವರಗಳ ಮೇಲೆ ಹೆಚ್ಚಿನ ಏನಂದ್ರೆ ನಿಗಾವನ್ನ ಇಡುವಂತಹ ಕೆಲಸವನ್ನ ಮಾಡಬೇಕು. ಆ ಮೂಲಕವಾಗಿ ಏನಂತಂದ್ರೆ ಅವುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು. ಮತ್ತೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಏನಂತಂದ್ರೆ ಇದರ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳ ಪಾತ್ರ ಬಹಳಷ್ಟು ಪ್ರಮುಖವಾಗುತ್ತೆ. ಆ ಕಾರಣಕ್ಕಾಗಿ ಆ ಒಂದು ಏನಂದ್ರೆ ಮಾಹಿತಿಯನ್ನ, ಆ ಒಂದು ವಿಚಾರವನ್ನ ವಿದ್ಯಾರ್ಥಿಗಳಿಗೆ ಅದು ಶಾಲೆಗಳಲ್ಲಾಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಾಗಿರ್ಬೋದು ಅದನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ಕೇಂದ್ರದ ಗೃಹ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಮತ್ತೆ ಅದರ ಜೊತೆಗೆ ಯಾಕಂದ್ರೆ ಯುದ್ಧದ ಸನ್ನಿವೇಶ, ಯಾಕಂದ್ರೆ ಭಾರತದವರಿಗೆ ಯಾವುದೇ ಕಾರಣಕ್ಕೂ ಸಹಿತ 1965 ಆಗಿರ್ಬೋದು ಅಥವಾ 71 ಆಗಿರ್ಬೋದು ಅಥವಾ 1999 ಆಗಿರ್ಬೋದು, ಈ ಮೂರು ಯುದ್ಧಗಳನ್ನ ಭಾರತ ನೋಡಿದೆ. 1948ರಲ್ಲಿ ನಡೆದಿರ್ತಕ್ಕಂತಹ ಯುದ್ಧದ ಸಂದರ್ಭ ಆಗಿನ ಸಂದರ್ಭ ಬೇರೆ ಆಗಿತ್ತು. ಅದಾದ್ಮೇಲೆ 3 ಯುದ್ಧಗಳನ್ನ ನೋಡಿದೆಯಲ್ಲ, ಆ 3 ಯುದ್ಧಗಳಲ್ಲೂ ಸಹಿತ ಇಂತಹ ಪರಿಸ್ಥಿತಿಯನ್ನ ಯಾವತ್ತೂ ಸಹಿತ ಏನಂದ್ರೆ ಭಾರತ ಎದುರಿಸಿರ್ತದೆ.
ಮಾಡಿರಲಿಲ್ಲ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ನ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕೇವಲ ಅದು ಕಾರ್ಗಿಲ್ಗೆ ಮಾತ್ರ ಸೀಮಿತ ಆಗಿತ್ತು. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಸಹಿತ ಏನಂತಂದ್ರೆ ಒಂದು ಸ್ಥಳವನ್ನ, ಕಾರ್ಗಿಲ್ ಪ್ರದೇಶವನ್ನ ಅಕ್ವೈರ್ ಮಾಡಿಕೊಳ್ಳುವಂತಹ ಕಾರಣಕ್ಕಾಗಿ ನಡೆದಿರ್ತಕ್ಕಂತಹ ಯುದ್ಧ ಆಗಿತ್ತು. ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನ ಹೊರತುಪಡಿಸಿ 1971 ನಡೆದಿರ್ತಕ್ಕಂತಹ ಯುದ್ಧ ಏನಿದೆ ಅಲ್ಲ, ಅದು ಪೂರ್ತಿಯಾಗಿ ಏನಂದ್ರೆ ಭಾರತ ಕರಾಚಿ ಮೇಲೆ ಏನೋ ಅಟ್ಯಾಕ್ ಮಾಡೋದಾಗಿರ್ಬೋದು ಅಥವಾ ನೇರವಾಗಿ ಬಾಂಗ್ಲಾದೇಶವನ್ನ ವಿಮೋಚನೆ ಮಾಡುವಂತಹ ಕಾರಣಕ್ಕಾಗಿ ತೆಗೆದುಕೊಂಡಿರ್ತಕ್ಕಂತಹ ಆ ಯುದ್ಧ ಆಗಿರ್ಬೋದು. ಈ ರೀತಿಯಾದಂತಹ ಯುದ್ಧಗಳಾಗಿದ್ದು ವಿನಃ ಪೂರ್ಣ ಪ್ರಮಾಣದ ಯುದ್ಧ ಒಂದು ವೇಳೆ ನಡೆದಿದೆ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿ ಯಾವುದೇ ಕಾರಣಕ್ಕೂ ಸಹಿತ ಭಾರತದ ಜನರಿಗೆ ಅದರ ಬಗ್ಗೆ ಅರಿವಿಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಏನಂದ್ರೆ ಉಕ್ರೇನ್ ಮತ್ತೆ ರಷ್ಯಾ ನಡುವೆ ನಡೆದಿರ್ತಕ್ಕಂಥ ಯುದ್ಧ ಆಗಿರ್ಬೋದು ಅಥವಾ ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ನಡೆದಿರ್ತಕ್ಕಂತಹ ಯುದ್ಧಗಳಾಗಿರ್ಬೋದು, ಆ ಎರಡೂ ದೇಶಗಳ ಜನರಿಗೆ ಏನಂದ್ರೆ ಯುದ್ಧದ ಕಾರ್ಮೋಡದ ಎಫೆಕ್ಟ್ ಏನು ಅಂತ ಗೊತ್ತಿದೆ. ಅಂದ್ರೆ ಒಂದು ವೇಳೆ ಸೈರನ್ ಬಂದಿದ್ದೆ ಆದ್ರೆ, ಒಂದು ಏನಂದ್ರೆ ತುರ್ತು ಸೈರನ್ ಏನಾದ್ರು ಹಾಕಿದ್ದೆ ಆದ್ರೆ ಜನರು ಸೇಫ್ ಪ್ಲೇಸಿಗೆ ಹೋಗ್ಬೇಕು ಅನ್ನುವಂತಹ ಅರಿವು ಆ ದೇಶದ ಜನರಿಗಿತ್ತು. ಯಾಕಂದ್ರೆ ಸುಮಾರು ಯುದ್ಧಗಳನ್ನು ನೋಡ್ಕೊಂಡು ಬಂದಿರತಕ್ಕಂತಹ ಭೂಮಿ ಅದು. ಆದ್ರೆ ಭಾರತ ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಸಹಿತ ಯುದ್ಧಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದಲ್ಲ, ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲ. ಬಹಳಷ್ಟು ಏನಂದ್ರೆ ಜನರಿಗೆ ಬಂಕರ್ಸ್ ಗಳಂದ್ರೆ ಏನು ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಒಂದೇನ ತುರ್ತು ಸೈರನ್ ಏನಾದ್ರು ಬಂದಿದ್ದೆ ಆದ್ರೆ ಅದನ್ನ ಯಾವ ರೀತಿಯಾಗಿ ಏನಂದ್ರೆ ಎಲ್ಲಿ ಹೋಗ್ಬೇಕು, ಹೇಗೆ ಟ್ಯಾಗ್ ಔಟ್ ಮಾಡಬೇಕು, ಮತ್ತೆ ಯಾವ ರೀತಿಯಾಗಿ ಸೇನೆಗೆ ಸಹಕಾರ ಕೊಡೋ ರೀತಿಯಲ್ಲಿ ಅಂತಂದ್ರೆ ಕೆಲಸವನ್ನ ಮಾಡಬೇಕು ಅನ್ನುವಂತಹ ವಿಚಾರವೂ ಸಹಿತ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇದು ಮಾಕ್ ಡ್ರಿಲ್ ಆಗಿರುತ್ತೆ. ಮಾಕ್ ಡ್ರಿಲ್ ಅಂದ್ರೆ ಮುಂದೆ ಬರುವಂತಹ ಸನ್ನಿವೇಶಗಳನ್ನ ಹೀಗೆ ಜನರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸಗಳನ್ನ ಮಾಡುವಂತದ್ದು. ಇದಕ್ಕೆ ಮಾಕ್ ಡ್ರಿಲ್ ಅಂತಾರೆ. ಅದು ಮೇ 7ನೇ ತಾರೀಕಿಗೆ ಅದು ಸ್ಪೆಷಲಿ ಏನಂದ್ರೆ ಪಾಕಿಸ್ತಾನ ಮತ್ತೆ ಭಾರತದ ಗಡಿಭಾಗದ ರಾಜ್ಯಗಳಲ್ಲಿ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಕ್ ಡ್ರಿಲ್ ಆಗುವಂತದ್ದು. ಯಾವ್ಯಾವುದು ಭಾರತ ಮತ್ತೆ ಪಾಕಿಸ್ತಾನ ಗಡಿಭಾಗವನ್ನು ಹಂಚಿಕೊಳ್ಳುವಂತದ್ದು, ಪ್ರಮುಖವಾಗಿ ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ, ಅದ್ರ ಜೊತೆಗೆ ಏನಂತಂದ್ರೆ ಪಂಜಾಬ್, ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಕ್ ಡ್ರಿಲ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಆ ಭಾಗದ ಮೇಲೆ ಮೊದಲು ದಾಳಿ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಯುದ್ಧ ಒಂದು ವೇಳೆ ಫುಲ್ ಫ್ಲೆಡ್ಜ್ ಅಲ್ಲಿ ಯುದ್ಧ ನಡೆದಿದ್ದೆ ಆದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗುವಂಥದ್ದು ಮತ್ತೆ ಅಲ್ಲಿ ನೇರವಾಗಿ ಅಲ್ಲಿರುವಂತಹ ಜನರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿನ ಜನರನ್ನ ದೃಷ್ಟಿಯಾಗಿರಿಸಿಕೊಂಡು ಈ ಮಾಕ್ ಡ್ರಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ನಡೆಯುತ್ತೆ. ಮತ್ತೆ ಅದರ ಜೊತೆಗೆ ಒಂದು ವೇಳೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿದ್ಯುತ್ ಏನಾದ್ರೂ ಕಡಿತ ಆಗಿರ್ಬೋದು ಅಥವಾ ಏನಂತಂದ್ರೆ ಪ್ರೈಮರಿ ಏನಂದ್ರೆ ಬೇಕಾಗಿರುವಂತದ್ದು, ಅಂದ್ರೆ ಪ್ರಾಥಮಿಕವಾಗಿ ಯಾವ ರೀತಿಯಾಗಿ ನಾವು ಸೇಫ್ ಗಾರ್ಡ್ ಆಗ್ಬೇಕು ಅನ್ನುವಂತಹದ್ದು ಏನಾದ್ರೂ ಮಾಹಿತಿ ಏನಂದ್ರೆ ಬೇಕು ಅಂತಂದ್ರೆ ಮೊದಲು ಅಲ್ಲಿ ಮಾಕ್ ಡ್ರಿಲ್ ಆಗ್ಬೇಕಾಗತ್ತೆ. ಜನರಿಗೆ ಅದರ ಬಗ್ಗೆ ಅರಿವು ಬೇಕಾಗತ್ತೆ. ಆ ಅರಿವು ಮೂಡಿಸುವಂತಹ ಕೆಲಸವನ್ನ ಈಗ ಏನಂದ್ರೆ ಭಾರತ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಗೃಹ ಸಚಿವಾಲಯವು ಸಹಿತ ಆಯಾ ರಾಜ್ಯಗಳಿಗೆ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ರಾಹುಲ್, ರೈಟ್ ಜಗದೀಶ್, ಸೊ ಇದೆಲ್ಲವೂ ಕೂಡ ಬಿಲ್ಡಪ್ ಆಗ್ತಿರೋದು ನೋಡಿದ್ರೆ, ಅಂದ್ರೆ ಒಂದೊಂದು ಸಿಚುವೇಶನ್ ಜೊತೆಗೆ ಈ ತರ ಸೂಚನೆಗಳು ಬಿಲ್ಡಪ್ ಆಗ್ತಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಭಾರತ ಪಾಕಿಸ್ತಾನದ ಮೇಲೆ ಒಂದು ಫುಲ್ ಫ್ಲೆಡ್ಜ್ ಯುದ್ಧವನ್ನ ಸಾರುತ್ತೆ ಅನ್ನುವಂಥದ್ದನ್ನೇ ಇದೆಲ್ಲವೂ ಕೂಡ ಬಿಂಬಿಸ್ತಾ ಇದೆ. ಸೊ ಹಾಗಿದ್ರೆ ಆಗತ್ತಾ? ಹಾಗಿದ್ರೆ ರಾಹುಲ್, ಈಗ ಸದ್ಯ ಭಾರತ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಮತ್ತೆ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಎರಡನ್ನೂ ನೋಡಿದ್ರು ಸಹಿತ ಒಂದು ಕಡೆಗೆ ಇಲ್ಲಿಯವರೆಗೂ ಸಹಿತ ಭಾರತ ತುಂಬಾ ಟ್ಯಾಕಲ್ ಆಗಿ ಅಂದ್ರೆ ರಾಜತಾಂತ್ರಿಕವಾಗಿ ಎಲ್ಲಾ ದೇಶಗಳನ್ನ ಫಸ್ಟ್ ತನ್ನ ಏನಂದ್ರೆ ನಂಬಿಕೆಯನ್ನು ಮೂಡಿಸುವಂತಹ ಕೆಲಸ ಆಗಿರ್ಬೋದು ಅಥವಾ ಆ ದೇಶಗಳಿಗೆ, ಫಾರ್ ಎಕ್ಸಾಂಪಲ್ ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, US ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಈ ರೀತಿಯಾದಂತಹ ದೇಶಗಳಲ್ಲಿ ಎಲ್ಲಾ ದೇಶಗಳ ರಾಜತಾಂತ್ರಿಕರ ಜೊತೆಗೆ ಏನಂದ್ರೆ ಕೂತ್ಕೊಂಡು ಮಾತುಕತೆ ಆಡೋದು ಮತ್ತೆ ಸ್ಪೆಷಲಿ ವಿದೇಶಾಂಗ ಸಚಿವರ ಜೊತೆಗೆ ಮತ್ತೆ ರಕ್ಷಣಾ ಸಚಿವರುಗಳ ಜೊತೆಗೆ ಕೂತ್ಕೊಂಡು ಮಾತನಾಡುವಂತಹ ಕೆಲಸಗಳನ್ನ ಮಾಡಿದೆ. ಅದರಲ್ಲಿ ಬಹುತೇಕ ಎಲ್ಲಾ ದೇಶಗಳು ಸಹಿತ ಭಾರತ ಮನವಿ ಮಾಡಿಕೊಂಡಿರೋ ಹಾಗೆ ಎಲ್ಲಾ ದೇಶಗಳು ಸಹಿತ ಭಾರತದ ಪರವಾಗಿ ಏನಂತಂದ್ರೆ ಎಲ್ಲಾ ದೇಶಗಳು ನಿಂತ್ಕೊಳ್ತಿದ್ದಾವೆ. ಎರಡನೇದಾಗಿ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಯಾವ ರೀತಿಯಾಗಿ ಹೊಡೆತ ಕೊಡಬೇಕು, ಆ ಆರ್ಥಿಕವಾಗಿ ಹೊಡೆತ ಕೊಡುವಂತಹ ಕೆಲಸಗಳನ್ನ ಈಗಾಗಲೇ ಭಾರತ ಮಾಡ್ತಿದೆ. ಅದು ಹೇಗೆ ಅಂತಂದ್ರೆ IMF ಆಗಿರ್ಬೋದು ಅಥವಾ ಅಂದ್ರೆ ವಿಶ್ವ ಬ್ಯಾಂಕ್ ಆಗಿರ್ಬೋದು, ಈ ಎರಡೂ ಬ್ಯಾಂಕ್ಗಳಿಂದ ಪಾಕಿಸ್ತಾನಕ್ಕೆ ಹಣವನ್ನ ಅಂದ್ರೆ ಸಾಲದ ರೂಪವಾಗಿ ಏನು ಕೊಡಲಾಗ್ತಾ ಇರ್ತಲ್ಲ ಅದನ್ನ ತಡೆಯುವಂತಹ ಕೆಲಸಗಳನ್ನ ಏನಂದ್ರೆ ಈಗಾಗಲೇ ಭಾರತ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಮನವಿಯನ್ನ ಸಹಿತ ಎರಡೂ ಸಂಸ್ಥೆಗಳಿಗೂ ಭಾರತ ಮಾಡ್ಕೊಂಡಿದೆ. ಮತ್ತೆ ಅದರ ಜೊತೆಗೆ ಮೂರನೇದಾಗಿ ಭಾರತ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಸಿಂಧು ನದಿಯ ಒಪ್ಪಂದ ಅದನ್ನ ಕ್ಲೋಸ್ ಮಾಡಿದೆ. ಆ ಮೂಲಕವಾಗಿ ಬರೋಬ್ಬರಿ 24 ಕೋಟಿ ಪಾಕಿಸ್ತಾನಿಗೆ ನೇರವಾದಂತಹ ಹೊಡೆತ ಬೀಳುತ್ತೆ. ಪಾಕಿಸ್ತಾನದ ಬಹುತೇಕ 25% GDP ಬರುವಂತದ್ದೇ ಈ ಒಂದು ಅಂದ್ರೆ ಸಿಂಧೂ ನದಿಯ ನೀರಿನ ಮತ್ತು ಉಪನದಿಯ ನೀರಿನಿಂದ ಬರುವಂತಹ ಏನಂದ್ರೆ ಕೃಷಿಯ ಆಧಾರದ ಮೇಲೆ ಇರುವಂತದ್ದು. ಮತ್ತೆ ಅಲ್ಲಿ ಆಹಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಹಾಹಾಕಾರ ಸೃಷ್ಟಿಯಾಗುವಂತದ್ದು ಸಹಿತ ಒಂದು ವೇಳೆ ಈ ನೀರಿನ ಬಿಡ್ಲಿಲ್ಲ ಅಥವಾ ಸರಿಯಾದ ಸಮಯದಲ್ಲಿ ಬಿಡ್ಲಿಲ್ಲ ಅಂದ್ರೂ ಸಾಕು, ನೀರು ಬಿಟ್ಟರೂ ಪರವಾಗಿಲ್ಲ, ಸರಿಯಾದ ಸಮಯದಲ್ಲಿ ಏಕಾಏಕಿ ನೀರು ಬಿಟ್ಟರು ಸಾಕು, ಅದರ ನೇರವಾದಂತಹ ಹೊಡೆತ ಬೀಳುತ್ತೆ. ಮತ್ತೊಂದು ಕಡೆಗೆ ಭಾರತ ಯಾವತ್ತೂ ಸಹಿತ ಮಾಡದೇ ಇರುವಂತಹ ಪ್ರಿಪರೇಷನ್ ಅನ್ನ ಈಗ ಮಾಡ್ಕೊಳ್ತಾ ಇದೆ. ಅಂದ್ರೆ ಯಾವುದು ಮಾಕ್ ಡ್ರಿಲ್ ಮಾಡುವಂತದ್ದು. 1971ರಲ್ಲಿ ಒಂದು ಸರಿ ಮಾತ್ರ ಏನಂದ್ರೆ ಮಾಕ್ ಡ್ರಿಲ್ ಮಾಡಿತ್ತು, ಪಂಜಾಬ್ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಸಹಿತ ಮಾಕ್ ಡ್ರಿಲ್ ಅನ್ನ ಮಾಡಿರಲಿಲ್ಲ. ಆದ್ರೆ ಈಗ
ಭಾರತ ಪ್ರಿಪರೇಷನ್ ನೋಡ್ತಾ ಹೋದ್ರೆ ಅತಿ ದೊಡ್ಡದಾದಂತಹ ಕಾರ್ಯಾಚರಣೆಗೆ ಸಿದ್ಧವಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಾಗಿದೆ 2 ದಿವಸಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತು ಅದಾದ್ಮೇಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಈ ಮೂವರು ನಾಯಕರು ಕೊಡುವಂತಹ ಸ್ಟೇಟ್ಮೆಂಟ್ ಹೇಗಿದೆ ಅಂತಂದ್ರೆ, ನಾವು ಪ್ರತಿಕಾರವನ್ನ ತೀರ್ಸ್ಕೋತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳನ್ನ ಮಾಡ್ಕೊಳ್ತೀವಿ, ಮತ್ತೆ ಜನರು ಏನನ್ನ ಬಯಸ್ತಾ ಇದ್ದಾರೆ ಆ ಬಯಸಿರುವಂತದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ಏನಂದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಅದನ್ನ ಲಾಸ್ ಮಾಡೋದಿಲ್ಲ, ಜನರು ಬಯಸಿದ ರೀತಿಯಲ್ಲೇ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತೀವಿ ಅಂತ ಹೇಳಿಕೆಗಳನ್ನ ಕೊಟ್ಟರಲ್ಲ. ಅಂದ್ರೆ ಅರ್ಥ ಪೂರ್ತಿಯಾದಂತಹ ಪ್ರಿಪರೇಷನ್, ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡೇ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ರಾಹುಲ್. ರೈಟ್ ಜಗದೀಶ್, ಈಗ ನೀವು ಕೆಲವೊಂದಷ್ಟು ರಾಜ್ಯಗಳನ್ನ ಮೆನ್ಷನ್ ಮಾಡಿದ್ರಿ, ಹರಿಯಾಣ, ಪಂಜಾಬ್, ಗುಜರಾತ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ ಅಂಡ್ ಡೆಲ್ಲಿವರೆಗೂ ಬರುತ್ತೆ ಅಂತ. ಬಟ್ ಈ ಒಂದು ರಾಜ್ಯಗಳನ್ನ ಬಿಟ್ಟು ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಡ್ರಿಲ್ ಅಪ್ಲೈ ಆಗುತ್ತಾ? ಆ ರಾಜ್ಯಗಳು ಕೂಡ ಈ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾ ಅಂತ? ಖಂಡಿತವಾಗ್ಲು. ಯಾಕಂದ್ರೆ ರಾಹುಲ್, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಈಗ ಆರಂಭಿಕ ಹಂತಗಳಲ್ಲಿ ಕೇವಲ ಏನಂದ್ರೆ ಗಡಿ ಭಾಗದ ರಾಜ್ಯಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇತ್ತು. ಆದ್ರೆ ಕೆಲವೊಂದು ರಾಜ್ಯಗಳಿದಾವೆ, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಅದನ್ನ ಹೊರತುಪಡಿಸಿದ್ರೆ ಹರಿಯಾಣ, ಅದನ್ನ ಹೊರತುಪಡಿಸಿದ್ರೆ ನೀವು ಮಧ್ಯಪ್ರದೇಶ. ಈ ಭಾಗದಲ್ಲಿ ಏನಿದೆ ಗೊತ್ತಾ, ಅಣುಶಕ್ತಿ ಸ್ಥಾವರಗಳು ಇರುವಂತಹ ಪ್ರದೇಶಗಳು. ಅಣುಶಕ್ತಿ ಸ್ಥಾವರ ಯಾವುದೇ ಒಬ್ಬ ಯುದ್ಧ ಮಾಡುವಂತಹ ವ್ಯಕ್ತಿ ಏನಿರ್ತಾರೆ, ಅಂದ್ರೆ ಏನೋ ಪಾಕಿಸ್ತಾನ ಫಾರ್ ಎಕ್ಸಾಂಪಲ್, ಈಗ ಅದು ಮೂಲವಾಗಿ ಟಾರ್ಗೆಟ್ ಮಾಡುವಂತದ್ದೇ ಅಣುಶಕ್ತಿ ಸ್ಥಾವರ ಇರುವಂತದ್ದು, ಮತ್ತೆ ಅತಿ ದೊಡ್ಡದಾದಂತಹ ಡ್ಯಾಮ್ಗಳೇ ಯಾವಿದಾವೆ, ಅದು ಸ್ಪೆಷಲಿ ಹೈಡ್ರೋ ಪವರ್ ಜನರೇಟ್ ಮಾಡುವಂತಹ ಡ್ಯಾಮ್ಗಳು. ಅಂದ್ರೆ ಅವರ ಟಾರ್ಗೆಟ್ ಏನಿರುತ್ತೆ ಅಂತಂದ್ರೆ, ಒಂದು ಸರಿ ಏನಾದ್ರು ಅಟ್ಯಾಕ್ ಮಾಡಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಬೇಕು. ಆ ತರದಾದಂತಹ ಅಟ್ಯಾಕ್ ಅನ್ನ ಸರ್ವೇ ಸಾಮಾನ್ಯವಾಗಿ ಈ ಇಂಥದ ಯುದ್ಧದ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತದ್ದು. ಆ ರೀತಿಯಾದಂತಹ ಕಾರಣಕ್ಕಾಗಿ ಈಗಲೂ ಸಹಿತ ಕೇವಲ ಗಡಿ ಭಾಗದ ರಾಜ್ಯಗಳಿಗೆ ಮಾತ್ರ ಅಲ್ಲ, ಅದನ್ನ ಹೊರತುಪಡಿಸಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಿಮ್ಗೆ ಏನಂದ್ರೆ ಇಷ್ಟು ನಾ ಹೇಳಿರುವಂತದ್ದು ರಾಜಸ್ಥಾನ, ಗುಜರಾತ್, ಅದ್ರ ಜೊತೆಗೆ ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅಥವಾ ಡೆಲ್ಲಿವರೆಗೂ ಸಹಿತ ಹೇಳಿರುವಂತದ್ದು ಕೇವಲ ಭೂ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ಭೂಮಿಗಳಾದ್ವು. ಅದನ್ನ ಹೊರತುಪಡಿಸಿ ನೀವು ಸಮುದ್ರದ ಜೊತೆಗೂ ಸಹಿತ ಅಂತಂದ್ರೆ ಸಮುದ್ರದಲ್ಲೂ ಸಹಿತ ನಾವು ಏನೋ ಗಡಿಯನ್ನ ಹಂಚ್ಕೊಳ್ತೀವಿ. ಅದಾದ್ಮೇಲೆ ನೀವು ಗುಜರಾತ್ ಅನ್ನ ಹೊರತುಪಡಿಸಿ ಪೋರ್ಬಂದರಿಂದ ಕೆಳಗಡೆ ಬರ್ತಾ ಹೋದ್ರೆ ನಿಮ್ಗೆ ಮೇನ್ ಟಾರ್ಗೆಟ್ ಇರುವಂತದ್ದೇ ಅತಿ ದೊಡ್ಡದಾಗಿ 2 ಟಾರ್ಗೆಟ್ಗಳು ಬರುವಂತದ್ದು. ಒಂದು ಏನಂದ್ರೆ ಮುಂಬೈ ಯಾಕೆ ಅಂದ್ರೆ ಇಡೀ ದೇಶದ ವಾಣಿಜ್ಯ ನಗರಿ ಅಂತಾನೆ ಕರೀತಾರೆ. ಯಾವಾಗ್ಲೂ ಸಹಿತ ಮೊದಲು ಉಗ್ರರ ಟಾರ್ಗೆಟ್ ಆಗಿರ್ಬೋದು ಅಥವಾ ಪಾಕಿಸ್ತಾನಿಗಳ ಟಾರ್ಗೆಟ್ ಆಗಿರ್ಬೋದು, ಅದು ನೇರವಾಗಿ ಮಹಾರಾಷ್ಟ್ರದ ಮುಂಬೈ ಆಗಿರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಸಹಿತ ಬಹಳಷ್ಟು ಹಿಟ್ ಲಿಸ್ಟ್ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಇಡೀ ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಕರೆಯುವಂತದ್ದು ಬೆಂಗಳೂರು. ಹಾಗಾಗಿ ಬೆಂಗಳೂರಲ್ಲೂ ಸಹಿತ ಈ ಹಿಂದೆ ಬಹಳಷ್ಟು ಉಗ್ರ ಕೃತ್ಯಗಳು ನಡೆದ್ವು. ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗುವಂತದ್ದು, ಉಗ್ರರು ಬಂದು ನೆಲೆ ಊರಿರುವಂತದ್ದು, ಎಷ್ಟೋ ಕಡೆಗೆ ಬಾಂಬ್ ಅನ್ನ ಇಟ್ಟಿದ್ರು. ಈ ರೀತಿಯಾಗಿ ಬಹಳಷ್ಟು ರಾಜ್ಯಗಳು ಮೇನ್ ಟಾರ್ಗೆಟ್ ಇರುವಂತಹ ರಾಜ್ಯಗಳು ಯಾವಿದಾವೆ. ಅದು ಸ್ಪೆಷಲಿ ಇನ್ನೊಂದು ಹೇಳಲೇಬೇಕು, ಯಾಕಂದ್ರೆ ವಿಶಾಖಪಟ್ಟಣ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ಕಾರಣ ಏನು ಅಂತಂದ್ರೆ ಅತಿ ದೊಡ್ಡದಾದಂತಹ ಭಾರತದ ನೌಕಾನೆಲೆ ಇರುವಂತದ್ದೇ ಇಲ್ಲಿ. 1971ರಲ್ಲಿ INS ವಿಕ್ರಾಂತ್ ಅನ್ನ ಹೊಡೆದು ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ನೇರವಾಗಿ ಟಾರ್ಗೆಟ್ ಪಾಕಿಸ್ತಾನ ಮಾಡಿದ್ದೆ ಆವಾಗ ವಿಶಾಖಪಟ್ಟಣದಲ್ಲಿರುವಂತಹ ನೌಕೆಯ ಮೇಲೆ. ಸೊ ಯಾವುದೇ ರಾಜ್ಯದಲ್ಲಿದ್ರೂ ಸಹಿತ ಎಲ್ಲಾ ರಾಜ್ಯಗಳ ಮೇಲೂ ಸಹಿತ ಈ ಡ್ರಿಲ್ ಆಗುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಬಹುತೇಕ ಫಸ್ಟ್ ಲೈನ್ ಇರುವಂತಹ ರಾಜ್ಯಗಳು ಯಾವಿದಾವೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಿಲ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ರಾಹುಲ್. ರೈಟ್ ಜಗೀಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ब्लैक आउट रहेगा और पर बिजली की सप्लाई 30 मिनट के लिए बंद कर देगी। इस समय होटल बजेगा निवासियों से निरोध में अपने घरों की बिजली जनरेटर सेट बंद रखी। न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ।